ವೀಕ್ಷಕರೇ, ಇತ್ತೀಚೆಗಷ್ಟೇ ರಾಜ್ಯದ ದ್ವಿತೀಯ ಪಿಯು ಪರೀಕ್ಷೆ ರಿಸಲ್ಟ್ ಬಂದಿದೆ. ಒಂದಷ್ಟು ಜನ ಹೆಚ್ಚು ಅಂಕವನ್ನು ತಗೊಂಡು ಖುಷಿಯಲ್ಲಿದ್ರೆ, ಕೆಲವರು ಕಡಿಮೆ ಅಂಕ ಅಥವಾ ಫೇಲ್ ಆಗಿದ್ದಕ್ಕೂ ಬೇಸರವನ್ನು ಮಾಡಿಕೊಂಡಿದ್ದಾರೆ. ಈಗ ಈ ಒಂದು ವಿಡಿಯೋವನ್ನು ನೋಡ್ತಿರೋರಲ್ಲಿ ಸಾಕಷ್ಟು ಜನ ಪಿಯು ವಿದ್ಯಾರ್ಥಿಗಳು ಕೂಡ ಅಥವಾ ಅವರ ಪೋಷಕರು ಇರಬಹುದು. ವೀಕ್ಷಕರೇ, ಅನೇಕ ಜನಕ್ಕೆ SSLC ಹಾಗೂ ದ್ವಿತೀಯ ಪಿಯು ಮುಗಿದ ಮೇಲೆ ಮುಂದೆ ಏನು ಎಂಬ ಗೊಂದಲ ಇದ್ದೇ ಇರುತ್ತೆ. ಈ 10 ಹಾಗೂ 12ನೇ ತರಗತಿಗಳು ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿಯ ಬದುಕಿನ ಒಂದು ಮಹತ್ತರ ತಿರುವು ಅಥವಾ ಮೈಲಿಗಲ್ಲು ಅಂತಾನೆ ಹೇಳಬಹುದು. ಇದಾದ ನಂತರ ಮುಂದೇನು ಅಂತ ಹೆಚ್ಚಿನವರು ತುಂಬಾ ಯೋಚಿಸ್ತಿರ್ತಾರೆ. ಎಷ್ಟೋ ಜನಕ್ಕೆ ಮುಂದಿನ ಆಯ್ಕೆ ಕುರಿತಾಗಿ ಯಾವುದೇ ಸೂಕ್ತ ನಿರ್ಧಾರ ಇರೋದಿಲ್ಲ. ಈ ಪಿಯು ಮುಗಿದ ನಂತರ ನಮ್ಮಲ್ಲಿ ಮಾಡೋದಕ್ಕೆ ಸಾಕಷ್ಟು ಕೋರ್ಸ್ಗಳಿವೆ. ಇಲ್ಲಿ ಕೋರ್ಸ್ಗಳಿಗೆ ಯಾವುದೇ ಬರ ಇಲ್ಲ. ಅವುಗಳ ಆಯ್ಕೆ ಗೊಂದಲನೇ ನಿಜವಾದ ಸಮಸ್ಯೆ. ನಮ್ಮಲ್ಲಿ 45% ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಡೆ ಆಸಕ್ತಿಯನ್ನ ತೋರ್ತಾರೆ. ಈ ಒಂದು ಕಲಿಕೆಯಲ್ಲಿ ನಾನಾ ಅಡ್ಡಿ, ಆತಂಕ ಹಾಗೂ ರಿಸ್ಕ್ಗಳಿರ್ತವೆ. ಅವುಗಳಲ್ಲಿ ಮುಖ್ಯವಾದುದು ನಮ್ಮ ಕಾಲೇಜುಗಳ ಟೀಚಿಂಗ್ ಶೈಲಿಯಲ್ಲಿ ಇರುವಂತಹ ಒಂದಷ್ಟು ಲೋಪ ದೋಷಗಳು. ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ನಿಮಗೆ ಭಾರತೀಯ ಕಾಲೇಜು ವ್ಯವಸ್ಥೆ ಹೇಗಿದೆ ಅಂತ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಮುಖ್ಯವಾಗಿ ನಾವಿಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳ ರೀತಿ ನೀತಿ ಬಗ್ಗೆ ಚರ್ಚೆ ಮಾಡೋಣ. ವೀಕ್ಷಕರೇ, ಪ್ರತಿ ವರ್ಷ ಕೂಡ ಇಲ್ಲಿ ಸುಮಾರು 3.5 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು KCET ಪರೀಕ್ಷೆಯನ್ನ ಬರೀತಾರೆ. ಹಾಗೆ ಪರೀಕ್ಷೆನ ಬರೆದವರೆಲ್ಲರಿಗೂ ಜಾಬ್ ಸಿಗುವ ಬಗ್ಗೆ ಖಚಿತತೆ ಇಲ್ಲವಾದ್ರೂ ನಮ್ಮಲ್ಲಿ ಕೆಲವೇ ಕೆಲ ಉತ್ತಮ ಇಂಜಿನಿಯರಿಂಗ್ ಕಾಲೇಜುಗಳು ಅಂತವ್ರಿಗಾಗಿ ಜಾಬ್ಗಳನ್ನ ತಮ್ಮಲ್ಲಿ ಸಿದ್ಧ ಮಾಡಿಟ್ಕೊಂಡಿರ್ತವೆ. ವಿಶೇಷವಾಗಿ ಭಾರತದಲ್ಲಿ ಮಕ್ಕಳ ಪೋಷಕರು ಅವರ ಮಕ್ಕಳ ವ್ಯಾಸಂಗಕ್ಕಾಗಿ, ಪರೀಕ್ಷೆಗಾಗಿ ಹಾಗೂ ಅವರ ಸ್ಪೆಷಲ್ ಕೋಚಿಂಗ್ಗೋಸ್ಕರ ಎಷ್ಟೆಷ್ಟು ಹಣವನ್ನ ಖರ್ಚು ಮಾಡಿ ಸುರಿತಾರೆ. ಇಷ್ಟೆಲ್ಲ ಮಾಡಿಯೂ ಕೂಡ ಇಂಥ ಅತ್ಯುತ್ತಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅವರ ಮಕ್ಕಳಿಗೆ ಉದ್ಯೋಗ ಸಿಗದೆ ಹೋದಾಗ ಅದರಿಂದ ಆಗುವಂತ ನಿರಾಸೆ ಅಷ್ಟಿಷ್ಟಲ್ಲ. ಹೀಗಾದಾಗ ಅವರು ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡದಂತಾಗುತ್ತೆ. ತಮ್ಮ ಮಕ್ಕಳಿಗೆ ಹೈಯೆಸ್ಟ್ ಪೇಯಿಂಗ್ ಜಾಬ್ ಸಿಗಲಿ ಎಂಬ ಆಶಯದಿಂದನೇ ಕೆಲವು ವಿಶ್ವವಿದ್ಯಾಲಯಗಳನ್ನ ಅವರು ಚೂಸ್ ಮಾಡಿರ್ತಾರೆ. ಇಂಥ ವಿಶ್ವವಿದ್ಯಾಲಯಗಳು ಆರಂಭದಲ್ಲಿ ಮಕ್ಕಳಿಗೆ ಜಾಬ್ ಕೊಡುವ ಬಗ್ಗೆ ಭರವಸೆಯನ್ನ ಕೊಟ್ಟರು ಕೂಡ ಅವುಗಳಲ್ಲಿ ಓದಂತ ಎಲ್ಲಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಸೂಕ್ತ ಉದ್ಯೋಗವನ್ನ ಪಡೆಯೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಅರ್ಧದಷ್ಟು ವಿದ್ಯಾರ್ಥಿಗಳಿಗೆ ಅಸಲು ಕೆಲಸನೇ ಸಿಗೋದಿಲ್ಲ. ಇದಕ್ಕೆ ಏನ್ ಕಾರಣ ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡೋಣ. ಇದಕ್ಕಾಗಿ ನೀವು ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಲೇಬೇಕು. ವೀಕ್ಷಕರೇ, ಇದಕ್ಕೆಲ್ಲ ಮೂಲ ಕಾರಣವೇ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ. ಭಾರತದ 98% ಕಾಲೇಜುಗಳು ಔಟ್ಡೇಟೆಡ್ ಆದಂತ ಕರಿಕ್ಯುಲಮ್ ಅನ್ನ ಹೊಂದಿವೆ. ಇಲ್ಲಿರುವಂತಹ ಟ್ರೈನರ್ಗಳಿಂದ ಮಕ್ಕಳಿಗೆ ಬೇಕಾದಂತ ಯಾವುದೇ ಅಗತ್ಯ ಜ್ಞಾನ ಕೂಡ ರವಾನೆ ಆಗ್ತಾ ಇಲ್ಲ. ಇಲ್ಲಿ ಮಕ್ಕಳ ಪ್ರತಿಭೆಯನ್ನ ಯಾರು ಕೂಡ ಸರಿಯಾಗಿ ಗ್ರಹಿಸ್ತಿಲ್ಲ. ಅದಕ್ಕೆ ಪೂರಕವಾದಂತ ವಾತಾವರಣ ಇಲ್ಲ. ಅವರ ಸಾಮರ್ಥ್ಯಕ್ಕೆ ತಕ್ಕ ಹೊಸ ಪ್ರಾಜೆಕ್ಟ್ ವರ್ಕ್ ಆಗ್ಲಿ ಅಥವಾ ಯಾವುದೇ ರಚನಾತ್ಮಕ ಚಟುವಟಿಕೆ ಆಗ್ಲಿ ನಡೀತಿಲ್ಲ. ಇದೇ ಕಾರಣದಿಂದಾಗಿ ಇಲ್ಲಿಯ ಒಂದಷ್ಟು IITಯ ಪದವೀಧರರೇ ಸೇರಿ ಒಂದು ಕಾಲೇಜನ್ನ ಶುರು ಮಾಡಿದ್ದಾರೆ. ಇವರ ಕಾಲೇಜಿಗೆ ಸೇರಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ದಿನವೂ ಒಂದಲ್ಲ ಒಂದು ವಿಧದಲ್ಲಿ ನಿಜವಾದ ಪ್ರಾಕ್ಟಿಕಲ್ ಸ್ಕಿಲ್ ನ ಕಲಿಕೆ ಸಿಗುತ್ತೆ. ಇದರಿಂದಾಗಿ ಅವರು ಉತ್ಸಾಹದಿಂದ ಎಷ್ಟೋ ಬಗೆಯ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಗಳನ್ನ ನಡೆಸೋರ ಜೊತೆಗೆ ವಾಟ್ಸ್ಆಪ್, ಸ್ವಿಗ್ಗಿ ಹಾಗೂ ಅಮೆಜಾನ್ ತರಹದ ಆಪ್ಗಳನ್ನ ತಮ್ಮ ಮೊದಲನೇ ಸೆಮಿಸ್ಟರ್ ನಲ್ಲಿಯೇ ಸ್ಥಾಪಿಸೋದಿಕ್ಕೆ ಸಾಧ್ಯವಾಗಿದೆ ಅಂದ್ರೆ ಅದನ್ನ ನಿಮ್ಮಿಂದ ನಂಬೋದಿಕ್ಕೆ ಸಾಧ್ಯನಾ? ಹೌದು, ಇದೆಲ್ಲ ನಿಜ. ಅವರು ಈ ಒಂದು ಕ್ಷೇತ್ರಕ್ಕೆ ತಮ್ಮನ್ನ ತುಂಬಾ ಮುಕ್ತವಾಗಿ ತೆರೆದುಕೊಳ್ತಿದ್ದಾರೆ ಹಾಗೂ ದೊಡ್ಡ ದೊಡ್ಡ ಸಂಸ್ಥೆಗಳ CEOಗಳನ್ನು ಕೂಡ ಭೇಟಿಯಾಗಿ ಅವ್ರ ಜೊತೆ ಮೀಟಿಂಗ್, ಕಾನ್ಫರೆನ್ಸ್ ಗಳನ್ನು ಕೂಡ ಅವರಿಂದ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಇದೆಲ್ಲದರಿಂದ ಅವರಲ್ಲೂ ಕೂಡ ವಿಶ್ವಾಸ ಉಂಟಾಗಿ ಈ ಒಂದು ಜಾಬ್ ಮಾರ್ಕೆಟ್ಗೆ ನಾವು ಕೂಡ ರೆಡಿ ಎಂಬ ಭರವಸೆ ಮೂಡೋದಕ್ಕೆ ಸಾಧ್ಯ ಆಗಿದೆ. ಇಂಥ ಒಂದು ಪ್ರಾಕ್ಟಿಕಲ್ ಪವಾಡವನ್ನು ನಡೆಸಿದಂತ ಆ ಒಂದು ಕಾಲೇಜಿನ ಹೆಸರೇ NIAT, ಅಂದ್ರೆ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಅಂತ ಅರ್ಥ. ಇದು ತನ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಂನ ಜೊತೆ ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಅನ್ನು ಕೂಡ ಒದಗಿಸ್ತಾ ಇದೆ. ಈ ಒಂದು ಕ್ಯಾಂಪಸ್ ಹಾಗೂ ಕಾಲೇಜಿನ ಕುರಿತಾದಂತಹ ಹೆಚ್ಚಿನ ವಿವರ ಇಲ್ಲಿಯ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅಲ್ಲಿ ಇದೆ. ಆಸಕ್ತರು ಕೂಡಲೇ ಅದನ್ನ ತೆರೆದು ನೋಡಬಹುದು. ಇವರ ಕರಿಕ್ಯುಲಮ್ ಅನ್ನ ಡಿಸೈನ್ ಮಾಡಿ ಟೀಚ್ ಮಾಡೋರು ಅಮೆಜಾನ್ ಹಾಗೂ ಗೂಗಲ್ ಮೊದಲಾದಂತ ದೊಡ್ಡ ದೊಡ್ಡ ಸಂಸ್ಥೆಗಳ ಟಾಪ್ 1 ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳು ಆಗಿರ್ತಾರೆ ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿ. ಇವರ ದೊಡ್ಡ ದೊಡ್ಡ ಕ್ಯಾಂಪಸ್ಗಳು ಮುಖ್ಯ ನಗರಗಳಾದಂತ ಬೆಂಗಳೂರು ಹಾಗೂ ಮಂಗಳೂರು ಮೊದಲಾದ ಕಡೆ ಇವೆ. ಅದಲ್ಲದೆ ಸ್ಯಾಮ್ಸಂಗ್, ಗೂಗಲ್, HCL ತರಹದ ಮುಂತಾದ 3000ಕ್ಕೂ ಹೆಚ್ಚಿನ ದೊಡ್ಡ ದೊಡ್ಡ ಹೈರಿಂಗ್ ಪಾರ್ಟ್ನರ್ಗಳು ಕೂಡ NIAT ಬಳಿ ಇವೆ. ವೀಕ್ಷಕರೇ, ಇಲ್ಲಿ ಕಲಿಯುವಂತ ಸುವರ್ಣಾವಕಾಶ ನಿಮ್ಗಾಗ್ಲಿ ಅಥವಾ ನಿಮ್ಮ ಮಕ್ಕಳಿಗಾಗ್ಲಿ ಬೇಕು ಅಂತ ನೀವು ಬಯಸೋರಾದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತ ಲಿಂಕ್ ಅನ್ನ ತೆರೆದು ನೋಡಬಹುದು. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮನ್ನ ನೇರವಾಗಿ ಅವರ ಪರೀಕ್ಷೆ ಕುರಿತಾದಂತ ಅಪ್ಲಿಕೇಶನ್ ಪೇಜ್ಗೆ ಕರೆದೊಯ್ಯುತ್ತೆ. ನೀವು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಹಾಕಿದ್ರೆ ನಿಮ್ಮ ಮೊದಲನೇ ವರ್ಷದ ವ್ಯಾಸಂಗಕ್ಕೆ ಬೇಕಾದಂತ 100% ಸ್ಕಾಲರ್ಶಿಪ್ ನ ಹಣ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಕೂಡ ಇದೆ. ಇದಕ್ಕಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಈಗಲೇ ಕ್ಲಿಕ್ ಮಾಡಿ ಅಲ್ಲಿ ಇರುವಂತಹ ಅರ್ಜಿಯನ್ನ ಭರ್ತಿ ಮಾಡಿ. ಇಲ್ಲಿ ಇದರ ಸೀಟ್ಗಳಿಗೆ ಎಲ್ಲಾ ಕಡೆಯಿಂದ ತುಂಬಾ ಬೇಡಿಕೆ ಇದೆ. ಅವು ವೇಗವಾಗಿ ಫಿಲ್ ಆಗ್ತಿವೆ ಕೂಡ. ಹಾಗಾಗಿ ಇದರ ಉಪಯೋಗ ನಿಮ್ಗೂ ಬೇಗ ಸಿಗ್ಲಿ. ಅರ್ಜಿ ಹಾಕೋದಕ್ಕೆ ಸಮಯ ತುಂಬಾ ಕಡಿಮೆ ಇದೆ. ಹಾಗಾಗಿ ಇವತ್ತೇ ಇದರ ಅಪ್ಲಿಕೇಶನ್ ಲಿಂಕ್ ಅನ್ನ ತೆರೆದು ಅರ್ಜಿ ಹಾಕಿ ಮತ್ತು ಇದರ ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.